ಇದರಿಂದ ಈ ಆರ್ಥಿಕ ಸಮಾನತೆ, ಈ ಸಾಮಾಜಿಕ ಏನು ಈ ಸ್ವಾಭಿಮಾನದ ಬದುಕೇನಿದೆ ಅದು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಅವ್ರು ಜೆಡಿಎಸ್ ಅವರಿಗೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ. ಇವತ್ತೇನ್ 5 ಕೋಟಿ ಜನರು ಇವತ್ತು ನಮ್ಮ ಗ್ಯಾರಂಟಿಗಳು ಫಲಾನುಭವಿಗಳಾಗಿದ್ದಾರೆ. ಜೆಡಿಎಸ್ ಇದ್ದಾರೆ, ಬಿಜೆಪಿ ಅವರು ಇದ್ದಾರೆ. ನಮ್ಮ ಹತ್ರ ಆಚಾರ ಇದೆ, ವಿಚಾರ ಇದೆ, ಪ್ರಚಾರ ಆಗ್ತಾ ಇಲ್ಲ. ನೀವು ಹೋಗಿ ನಿಮ್ಮ ಓಣಿನಲ್ಲಿ ನೋಡಿ, ನಿಮ್ಮ ಕಾಲೋನಿಗಳಲ್ಲಿ ನೋಡಿ, ಯಾರು ಬಿಜೆಪಿ ಜೆಡಿಎಸ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರ ಮನೆಗೆ ಗೃಹಲಕ್ಷ್ಮಿ ಬರ್ತಾ ಇಲ್ವಾ? ಅವ್ರು ಇವತ್ತು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇಲ್ವಾ? ಅವ್ರ ಅನ್ಯ ಭಾಗ್ಯ ತಗೋತಾ ಇಲ್ವಾ? ನಾವೇನಾದ್ರೂ ಕೇಳಿದ್ರೆ ಏನ್ ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಉಪಕಾರ ನಾವು ಮಾಡ್ತಾ ಇಲ್ಲ. ಬಿಜೆಪಿಗೆ ಮತ್ತೆ ನಮಗೆ ವ್ಯತ್ಯಾಸ ಏನು ಅಂದ್ರೆ, ಕಾಂಗ್ರೆಸ್ನವ್ರು ಏನ್ ಹೇಳ್ತೀವಿ, ನಿಮ್ ದುಡ್ಡು ನಿಮ್ ಜೇಬ್ನಲ್ಲಿ ಇರ್ಬೇಕು. ಆದ್ರೆ ಬಿಜೆಪಿ ಜೆಡಿಎಸ್ ಅವ್ರೇನ್ ಹೇಳ್ತಾರೆ, ನಿಮ್ಮ ದುಡ್ಡು ಅವ್ರ ಜೇಬ್ನಲ್ಲಿ ಇರ್ಬೇಕು ಅಂದ್ಬಿಟ್ಟು. ಇಷ್ಟೇ ವ್ಯತ್ಯಾಸ ನಮ್ಗೆ ಅವರಿಗೆ. ನಾವು ಸಮಾಜ್ಕೋ ಜೋಡೋ ಜೋಡೋ ಅಂತೀವಿ, ಅವರು ಸಮಾಜ್ಕೋ ತೋಡೋ ತೋಡೋ ಅಂತಾರೆ. ಆದ್ರಿಂದ ಬಂಧುಗಳೇ, ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಏನ್ ನಮ್ಮ ಸರ್ಕಾರ ನಡೀತಾ ಇದೆ, ಇದು ನಿಮ್ಮ ಪರವಾಗಿ ನಡೀತಾ ಇದೆ. ಇದು ಆಳುವ ಸರ್ಕಾರ ಅಲ್ಲ, ಇದು ಆಲಿಸು ಹತಾಶರಾಗ್ಬಿಟ್ಟಿದ್ದಾರೆ. ಆದ್ರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ. ಸುಮ್ಮನೆ ನಾವು ಮರೆಯಕ್ಕಾಗೋದಿಲ್ಲ. ಇನ್ನ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ. ದಯವಿಟ್ಟು ತಾವು ತಿಳ್ಕೋಬೇಕು, ಮುಂಬರುವ ದಿನಗಳಲ್ಲಿ ಇವ್ರು ಇನ್ನ ಜಾಸ್ತಿ ಮಾಡ್ತಾರೆ. CBI IT ED ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಇದೇ ನಿಮ್ಮ ಹಾಸನ್ನಿನ ಸರ್ವಾಧಿಕಾರಿಗಳು, ನಿಮ್ಮ ಹಾಸನ್ನಲ್ಲಿರುವಂತ ಮಾಜಿ MLAಗಳು, ಮಾಜಿ ಸಂಸದರು ಬಂದು ಏನಂದ್ರು, ಕಾಂಗ್ರೆಸ್ ಪಕ್ಷವನ್ನ, ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತು ಬಿಸಾಕ್ತೀನಿ ಅಂದವರು. ನನ್ನ ಸಲಹೆ ಇದೆ ನಿಮ್ಗೆ, ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಡಿ, ಕನ್ನಡಿಗರ ಬಗ್ಗೆ ಚಿಂತೆ ಮಾಡಬೇಡಿ. ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಗ್ಯಾರಂಟಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ, ನಾವು ನೋಡ್ಕೋತೀವಿ. ದಯವಿಟ್ಟು ನೀವು ನಿಮ್ಮ ಮನೆ ಮಕ್ಕಳಿಗೆ ನೋಡ್ಕೊಳ್ಳಿ. ಫಸ್ಟ್ ನಿಮ್ಮ ಮನೆ ಮಕ್ಕಳು ಯಾರಿದಾರಲ್ಲ, ಇಡೀ ಹಾಸನ ಮಹಿಳೆಯರಿಗೆ ದಾನವನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅಂದ್ರೆ, ನಮ್ಗೆ ಒಂದು ಸ್ವಾಭಿಮಾನದ ಬದುಕು ನಾವು ಕಾಣಬೇಕಂದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು, ಕಾಂಗ್ರೆಸ್ ಸರ್ಕಾರದ ಮೇಲೆ ಇರಬೇಕು, DK ಶಿವಕುಮಾರ್ ಅವ್ರ ಮೇಲೆ ಇರಬೇಕು, ಸಿದ್ದರಾಮಯ್ಯ ಅವ್ರ ಮೇಲೆ ಇರಬೇಕು.